ಶಿಕ್ಷಣದಲ್ಲಿ ಪ್ರಪ್ರಥಮ ಬಾರಿಗೆ ಬೆಂಗಳೂರಿನ ಮಲ್ಲೇಶ್ವರಂ ಮೈದಾನದಲ್ಲಿ ಶೇಷಾದ್ರಿಪುರಂ ಎಜುಕೇಷನ್ ಎಕ್ಸ್ಪೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದರ ಉದ್ದೇಶ ಆದರೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆಗಳು ಅಂದರೆ ನಮ್ಮಲ್ಲಿ ಶಿಶು ವಿಹಾರದಿಂದ ಹಿಡಿದು PhD ಪದವಿವರೆಗೆ ಅನೇಕ ಕೋರ್ಸ್ಗಳು ಪ್ರೋಗ್ರಾಮ್ಸನ್ನು ನಾವು ಆಫರ್ ಮಾಡ್ತಾ ಇದ್ದೇವೆ ಎಲ್ಲ ಶಿಕ್ಷಣ ಸಂಸ್ಥೆಗಳಿಂದ. ಅದರ ಪರಿಚಯ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಸಾರ್ವಜನಿಕರಿಗೆ ಆಗಬೇಕು ಅನ್ನುವ ವಿಷಯದ ಈ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಏಪ್ರಿಲ್ 12 ಬೆಳಿಗ್ಗೆ 9:30ಗೆ ಉದ್ಘಾಟನೆ ಆಗ್ತದೆ ಕಾರ್ಯಕ್ರಮ. ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಮತ್ತು ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ CN ಅಶ್ವಥ್ ನಾರಾಯಣ್ ಜಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಖ್ಯಾತ ವಾಗ್ಮಿ ಮತ್ತು ಶಿಕ್ಷಣ ತಜ್ಞೆ ಡಾಕ್ಟರ್ VB ಆರತಿ ಅವರು ಕೂಡ ಉಪಸ್ಥಿತರಿದ್ದು ವಿದ್ಯಾರ್ಥಿಗಳನ್ನು, ಪೋಷಕರನ್ನು ಕುರಿತು ಮಾತನಾಡ್ತಾರೆ. ಹಾಗೆ ಇಂಡಿಯನ್ ಟೆಕ್ನಾಲಜಿ ಕಾಂಗ್ರೆಸ್ ಅಸೋಸಿಯೇಷನ್ನ ಮಾನ್ಯ ಅಧ್ಯಕ್ಷರಾದಂಥ ಡಾಕ್ಟರ್ MV ಮುರಳೀಕೃಷ್ಣ ರೆಡ್ಡಿ ಅವರು ಕೂಡ ಉಪಸ್ಥಿತರಿರ್ತಾರೆ. ಹಾಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ NR ಪಂಡಿತಾರಾಧ್ಯ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಅದು ಬೆಳಗ್ಗೆ ಸರಿಯಾಗಿ 10 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗ್ತದೆ. ಇದು ಉದ್ಘಾಟನಾ ಕಾರ್ಯಕ್ರಮ 1 ಗಂಟೆ ಕಾಲ ಇರ್ತದೆ ಅಷ್ಟೇ. ಆದರೆ ವಿದ್ಯಾರ್ಥಿಗಳಿಗೆ ಅನೇಕ ಆಕರ್ಷಕವಾದಂಥ ಸ್ಪರ್ಧೆಗಳನ್ನು ಅದೆಲ್ಲ ಏರ್ಪಡಿಸಿರ್ತಾರೆ. ಇಡೀ ಒಂದು 10 ಗಂಟೆಯಿಂದ ಸಂಜೆ 6ರವರೆಗೆ ಅವರ ಶಿಕ್ಷಣಕ್ಕೆ ಬೇಕಾಗಿರುವಂತಹ ಮಾಹಿತಿ, ಅವರು ಯಾವ ಕೋರ್ಸ್ಗಳು ತೊಗೊಂಡ್ರೆ ಒಳ್ಳೆಯದು, ಅವರ ಅಭಿರುಚಿಗೆ ತಕ್ಕನಾದ ಯಾವುದು ಅನ್ನೋದನ್ನೆಲ್ಲವನ್ನು ಕೂಡ ತಿಳಿಸ್ತಕ್ಕಂಥ ಒಂದು ಕೆಲಸ ನಾವು ಮಾಡಿದ್ದೇವೆ. ಇದು ಪ್ರಾಯಶಃ ಯಾವ ಸಮೂಹ ಶಿಕ್ಷಣ ಸಂಸ್ಥೆಗಳು ಕೂಡ ಪ್ರತ್ಯೇಕವಾಗಿ ಅದರದ್ದೇ ಆದಂಥ ಒಂದು ಎಜುಕೇಷನ್ ಎಕ್ಸ್ಪೋ ಮಾಡಿರಲಿಲ್ಲ. ಇದು ಪ್ರಪ್ರಥಮ ಬಾರಿಗೆ ಆಗ್ತಾ ಇರೋದು ಅನ್ನೋಂಥದ್ದು ನಮ್ಮದೊಂದು ಸಂತೋಷದ ವಿಚಾರ ತಮ್ಮನ್ನು ಹಂಚ್ಕೊಳ್ತಾ ಇದ್ದೇವೆ. ಹಾಗಾಗಿ ಇದಕ್ಕೆ ನಾವು ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಮಾಹಿತಿಯನ್ನು ಪೋಷಕರಿಗೆ, ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಆಶಯವನ್ನು ನಾವು ಹೊತ್ತಿದ್ದೇವೆ. ಇವತ್ತು ನಮ್ಮಲ್ಲಿ ಈ ಶಿಕ್ಷಣ ಸಂಸ್ಥೆ ಶೇಷಾದ್ರಿಪುರಂ ಶಿಕ್ಷಣ ಸಂಸ್ಥೆ ಸುಮಾರು 96 ವರ್ಷಗಳ ಇತಿಹಾಸ ಇರುವಂಥದ್ದು. ನಮ್ಮಲ್ಲಿ 34 ವಿದ್ಯಾಸಂಸ್ಥೆಗಳಿವೆ. 4 ಜಿಲ್ಲೆಯಲ್ಲಿ ಬೆಂಗಳೂರು, ಮೈಸೂರು, ಮಂಡ್ಯ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗಳು ಹರಡಿವೆ. ಈ ಎಲ್ಲ ಜನರಿಗೆ ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಎಟಕುವ ಬೆಲೆಯಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅನ್ನುವಂಥದ್ದು. ಹೆಚ್ಚಿನದಾಗಿ ಮತ್ತು ನಾವು ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗದ ಸ್ವಲ್ಪ ಜನ ಮತ್ತು ಕೆಳ ಮಧ್ಯಮ ವರ್ಗದವರು ಹೆಚ್ಚಿನದಾಗಿ ನಾವು ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಈ ಸಂಸ್ಥೆ ಎಲ್ಲಕ್ಕಿಂತ ಮುಖ್ಯವಾಗಿ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅನ್ನುವಂಥದ್ದು ನಮ್ಮಲ್ಲಿ ಇದೆ. ಒಟ್ಟಾರೆ ನಮ್ಮ ಶಿಕ್ಷಣ ಸಂಸ್ಥೆಯ ಗುರಿ, ನಾವು ಒಳ್ಳೆಯ ಸತ್ಪ್ರಜೆಗಳನ್ನು ಸಂಸ್ಥೆಗೆ, ಇದಕ್ಕೆ, ದೇಶಕ್ಕೆ, ನಾಡಿಗೆ ನೀಡಬೇಕು ಅಂತ ಹೇಳುವಂಥ ಒಂದು ದೊಡ್ಡ ಆಶಯವನ್ನು ಹೊತ್ತಿದ್ದೇವೆ. ಅವರೆಲ್ಲರೂ ಕೂಡ ಸಮಾಜಕ್ಕೆ ಉಪಯುಕ್ತರಾಗುವಂಥ ಪ್ರಜೆಗಳಾಗಬೇಕು ಅಂತ. ಹಾಗಾಗಿ ಈ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್, ಮೌಲ್ಯಾಧಾರಿತ ಶಿಕ್ಷಣದ ಒಂದು ಕೆಲಸವನ್ನು ನಾವು ಹಲವು ವರ್ಷಗಳಿಂದ ಈ ಕೆಲಸವನ್ನು ನಾವು ಮಾಡಿಕೊಳ್ತಾ ಬಂದಿದ್ದೇವೆ. ಹಾಗಾಗಿ ಇದಕ್ಕೆ ಎಲ್ಲರ ಪೋಷಕರ, ವಿದ್ಯಾರ್ಥಿಗಳ, ತಂದೆ ತಾಯಿಗಳ ಎಲ್ಲರ ಒಂದು ಸಹಕಾರ ನಮಗೆ ಬೇಕಿದೆ. ತಾವು ಮಾಧ್ಯಮದಲ್ಲಿ ಕೂಡ ಹೆಚ್ಚು ಪ್ರಚಾರ ನೀಡುವಂಥ ಕೆಲಸ ಆದರೆ ಹೆಚ್ಚು ಜನ ಬಂದು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅನ್ನುವಂಥ ವಿನಃ ನಮ್ಮದು.